ಶ್ರೀ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಪರಾತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ನಿಜವಾದ ಜ್ಞಾನಿ ಯಾರು ಅನ್ನುವಂಥ ವಿಷಯವನ್ನು ವಿವರಣೆ ಕೊಡ್ತಾ ಬರ್ತಾ ಇದ್ದ. ಯಾರು ಹಿಂಸೆ ಮಾಡದೆ ಕ್ಷಮಾಗುಣವನ್ನು ಹೊಂದಿ ಕೃತ್ರಿಮವನ್ನು ವ್ಯಕ್ತಪಡಿಸದೆ ಕೃತ್ರಿಮವಿಲ್ಲದೆ ಇರತಕ್ಕಂಥದ್ದು ಆ ಗುಣಗಳನ್ನು ಹೊಂದಿರತಕ್ಕಂಥವನು ಮತ್ತು ಇಂದ್ರಿಯಗಳ ವಿಷಯದಲ್ಲಿ ಸದಾ ವೈರಾಗ್ಯವನ್ನು ತಾಳುವಂಥವನು, ಅಹಂಕಾರವಿಲ್ಲದೆ ಇರುವನು ಮತ್ತು ಜನನ ಮರಣ ರೋಗ ಮತ್ತು ವೃದ್ಧಾಪ್ಯ ಇವುಗಳ ವಿಷಯದಲ್ಲಿ ಏನನ್ನೂ ಹೆಚ್ಚಿಗೆ ನಿರೀಕ್ಷೆ ಇಟ್ಕೊಳ್ಳದೇ ಇರತಕ್ಕಂಥವನು ನಿಜವಾದ ಜ್ಞಾನಿ ಅಂತ ಹೇಳಿದ. ಮತ್ತೆ ಮುಂದುವರೆದು ಅದೇ ವಿಷಯದಲ್ಲಿ ಮತ್ತೆ ಏನನ್ನು ಹೇಳ್ತಾನೆ ಅಂತ ನೋಡೋಣ. 9 ಮತ್ತು 10ನೇ ಶ್ಲೋಕಗಳಲ್ಲಿ ಆಸಕ್ತಿರನ ವಿಶ್ವಂಗಃ ಪುತ್ರದಾರ ಗೃಹಾದಿಷು ನಿತ್ಯಂಚ ಸಮಚಿತ್ತತ್ವಂ ಇಷ್ಟಾದಿಷ್ಟೋಪನಿತ್ಯುಷು ಅಂತ ಹೇಳ್ತಾ ಇದ್ದಾನೆ. ಅಂದರೆ ನಿಜವಾದ ಜ್ಞಾನಿ ಇನ್ನೂ ಕೆಲವು ವಿಷಯಗಳನ್ನು ವರ್ಣಿಸ್ತಾ ಇದ್ದಾನೆ. ಪುತ್ರರು, ಪತ್ನಿ, ಮನೆ ಇತ್ಯಾದಿಗಳಲ್ಲಿ ಆಸಕ್ತಿ ಇಲ್ಲದೆ ಇರತಕ್ಕಂಥವನು, ಇಷ್ಟ ಅನಿಷ್ಟಗಳು ಪ್ರಾಪ್ತವಾದಾಗ ಅವನ್ನು ಸದಾ ಸಮಚಿತ್ತನಾಗಿ ಸ್ವೀಕರಿಸುವಂಥವನು ಅನ್ನೋ ಗುಣಗಳನ್ನು ಹೇಳ್ತಾ ಇದ್ದಾನೆ. ಆದರೆ ಈ ನಿಜವಾದ ಜ್ಞಾನಿಯಾದವನಿಗೆ ಅಥವಾ ನಿಜವಾದ ಭಕ್ತನಾದವನಿಗೆ ಸಂಸಾರದಲ್ಲಿದ್ದರೂ ಕೂಡ ಹೆಂಡತಿ, ಮನೆ, ಮಕ್ಕಳು ಈ ವಿಷಯಗಳಿಗೆ ಅವನು ಅಂಟಿಕೊಂಡಿರುವುದಿಲ್ಲ. ಈ ಸಂಬಂಧಗಳೆಲ್ಲ ತಾತ್ಕಾಲಿಕ ಅಂತ ಭಾವಿಸ್ತಾನೆ. ಈ ಶರೀರ ಇರೋವರೆಗೂ ಅಷ್ಟೇ ಇವೆಲ್ಲ ಬಾಂಧವ್ಯಗಳು. ಶರೀರ ಹೋದ ಮೇಲೆ ಈ ಬಾಂಧವ್ಯಗಳೆಲ್ಲ ಎಲ್ಲಿ ಹೋಗುತ್ತೋ ಗೊತ್ತಿಲ್ಲ. ಆದರೆ ಆ ಆತ್ಮ ಅಂತಕ್ಕಂಥದ್ದು ಮಾತ್ರ ಸ್ಥಿರವಾಗಿರುತ್ತೆ. ಆದ್ದರಿಂದ ಇವುಗಳಿಗೆ ಅಂಟಿಕೊಂಡಿರಬಾರ್ದು. ಮನೆ, ಮಡದಿ, ಮಕ್ಕಳು ಇವರಿಗೆ ಅಂಟಿಕೊಂಡಿರಬಾರ್ದು. ಜೊತೆಯಲ್ಲಿ ಇದ್ದರೂ ಕೂಡ ಅಂಟಿಕೊಂಡಿರಲ್ಲ. ಇಷ್ಟವಾದದ್ದು ಸಿಕ್ಕರೂ ಇಷ್ಟವಿಲ್ಲದೆ ಇರೋದು ಸಿಕ್ಕರೂ ಎರಡಕ್ಕೂ ಹಿಗ್ಗೋದು ಇಲ್ಲ, ಕುಗ್ಗೋದು ಇಲ್ಲ ಅನ್ನುವಂಥ ಗುಣವನ್ನು ಹೇಳಿದ. ಮತ್ತೆ ಮುಂದುವರೆದು ಮಯಿ ಚಾನನ್ಯ ಯೋಗೇನ ಭಕ್ತಿರವ್ಯಭಿಚಾರಿಣಿ ವಿವಿಕ್ತ ದೇಶ ಸೇವಿತ್ವಂ ಅರತಿರ್ಜನ ಸಂಸದಿ ಅಂತ ಹೇಳ್ತಾ ಇದ್ದಾನೆ ಭಗವಂತ. ಮತ್ತೆ ನನ್ನಲ್ಲಿ ಅನನ್ಯ ಯೋಗದ ಮೂಲಕ ನಾನೇ ಗತಿ ಅಂತ ನಂಬಿ ನನ್ನಲ್ಲಿ ಸ್ಥಿರವಾದ ಭಕ್ತಿ ಉಂಟಾಗಿರತಕ್ಕಂಥವ್ರು. ಆ ರೀತಿ ಭಕ್ತಿ ಉಂಟಾಗಿರುವಿಕೆ, ಏಕಾಂತ ಸ್ಥಳದಲ್ಲಿರುವಿಕೆ, ಜನಸಮೂಹದಲ್ಲಿ ಇಷ್ಟವಿಲ್ಲದೆ ಇರುವಿಕೆ, ಈ ಗುಣಗಳನ್ನು ಕೂಡ ಹೊಂದಿರ್ತಾನವನು ಅಂತ ಹೇಳ್ತಾ ಇದ್ದಾರೆ ಭಗವಂತ. ಅಂದರೆ ಈ ನಿಜವಾದ ಜ್ಞಾನಿ ಅಥವಾ ಭಕ್ತನಿಗೆ ಭಗವಂತನಲ್ಲಿ ಏನನ್ನೂ ಬೇಡಬೇಕು ಅನ್ನುವಂಥ ಆಸಕ್ತಿ ಇರಲ್ಲ. ನಮ್ಮಲ್ಲಿ ಬಹಳಷ್ಟು ಜನಕ್ಕೆ ಭಗವಂತನ ಮುಂದೆ ಹೋದ ಕೂಡಲೇ, ಯಾವುದೋ ದೇವರ ವಿಗ್ರಹದ ಮುಂದೆ ಹೋದರೆ, ಮನೆಯಲ್ಲಿ ಯಾವುದೋ ದೇವತಾ ಪೂಜೆಯನ್ನು ಮಾಡಿದರೆ, ನಮ್ಮ ಡಿಮ್ಯಾಂಡ್ಗಳ ಪಟ್ಟಿಯನ್ನು ದೇವರ ಮುಂದೆ ಸಲ್ಲಿಸೋದೇ ನಿಜವಾದ ಭಕ್ತಿ ಅಂತ ತಿಳ್ಕೊಂಡಿದ್ದಾರೆ. ಬಹಳಷ್ಟು ಜನ ನಮ್ಮಲ್ಲಿ ಈ ದೌರ್ಬಲ್ಯವನ್ನು ಹೊಂದಿದ್ದಾರೆ. ಇದನ್ನೇ ಭಕ್ತಿ ಅಂತ ತಿಳ್ಕೊಂಡಿದ್ದಾರೆ. ಯಾವುದೇ ಕ್ಷೇತ್ರಕ್ಕೆ ಹೋಗಲಿ, ಯಾವ ದೇವಸ್ಥಾನಕ್ಕೆ ಹೋಗಲಿ, ಯಾವ ದೇವರನ್ನ ನೋಡಿದ ಕೂಡಲೇ ನಮ್ಮ ಡಿಮ್ಯಾಂಡ್ಗಳ ಪಟ್ಟಿಯನ್ನು ಭಗವಂತನ ಮುಂದೆ ಇಟ್ಟು ಕೈ ಮುಗಿಯೋದು. ತುಂಬ ಭಯಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾರೆ, ಬೇಡ್ತಾರೆ. ಆದರೆ ತಮ್ಮ ಇಷ್ಟಗಳನ್ನು ದೇವರ ಮುಂದೆ ವ್ಯಕ್ತಪಡಿಸೋದು ನಿಜವಾದ ಭಕ್ತಿ ಅಲ್ಲ. ನಾವು ಏನನ್ನೂ ಭಗವಂತನ ಮುಂದೆ ಕೇಳಬಾರದು. ಯಾಕೆಂದರೆ ಭಗವಂತನಿಗೆ ಗೊತ್ತಿದೆ ನಮಗೇನು ಕೊಡಬೇಕು ಅಂತ. ನಮಗೇನು ಕೊಡಬೇಕು, ಏನು ಕೊಡಬಾರ್ದು ಅನ್ನುವಂಥದ್ದು ಭಗವಂತನಿಗೆ ಗೊತ್ತಿಲ್ಲದೆ ಇನ್ಯಾರಿಗೆ ಗೊತ್ತಿದೆ? ನಮ್ಮ ಮಡದಿ ಮಕ್ಕಳಿಗೂ ಗೊತ್ತಿಲ್ಲದೆ ಇರತಕ್ಕಂಥದ್ದು ಭಗವಂತನಿಗೆ ಗೊತ್ತಿರುತ್ತೆ. ನನ್ನ ಅವಶ್ಯಕತೆಗಳೇನು, ಅನವಶ್ಯಕತೆಗಳೇನು ಅನ್ನುವಂಥದ್ದು ಭಗವಂತನಿಗೆ ಗೊತ್ತು. ನನ್ನ ಪೂರ್ವಾರ್ಜಿತ ಕರ್ಮ ಫಲಕ್ಕನುಗುಣವಾಗಿ ನನಗೆ ಏನೇನನ್ನು ಕೊಡಬೇಕು,
ಎಷ್ಟನ್ನು ಕೊಡಬೇಕು, ಏನು ಕೊಡಬಾರ್ದು ಅನ್ನುವಂಥದ್ದು ಭಗವಂತನಿಗೆ ಗೊತ್ತು. ಆದರೂ ಕೂಡ ನಾವು ಭಗವಂತನಲ್ಲಿ ಬೇಡೋದೇ ಒಂದು ಭಕ್ತಿ ಅಂದ್ಕೊಂಡಿದ್ದೀವಿ. ಆದರೆ ಭಗವಂತ ಹೇಳ್ತಾನೆ, ಏನನ್ನೂ ಬೇಡಲ್ಲ ನಿಜವಾದವನು, ನಿಜವಾದ ಭಕ್ತನಾದವನು. ಸ್ಥಿರವಾದ ಭಕ್ತಿಯೊಂದನ್ನೇ ಬೇಡ್ತಾನವನು. ದೇವ್ರ ಮುಂದೆ ಅವನು ಏನು ಬೇಡ್ತಾನೆ ಅಂದರೆ, ಸ್ಥಿರವಾದ ಭಕ್ತಿಯನ್ನು ಕೊಡಪ್ಪ, ನಿನ್ನಲ್ಲಿ ಅಚಲವಾದ ಭಕ್ತಿಯನ್ನು ಕೊಡು, ಅನನ್ಯವಾದ ಭಕ್ತಿಯೊಂದನ್ನು ನನಗೆ ಕೊಟ್ಟು ಬಿಡು ಅಂತ ಬೇಡ್ತಾನೆ. ಅವನು ಜನಸಮೂಹದಿಂದ ದೂರ ಇರ್ತಾನೆ, ಯಾವ ವಿಷಯದಲ್ಲೂ ಆಸಕ್ತಿಯನ್ನು ಹೊಂದಿರೋದಿಲ್ಲ, ಅವನು ಏಕಾಂತ ಪ್ರಿಯನಾಗಿರ್ತಾನೆ. ಹಾಗಾಗಿ ಅವನು ನಿರ್ಜನ ಪ್ರದೇಶದಲ್ಲೇ ಹೆಚ್ಚಿಗೆ ಇರ್ತಾನೆ. ಜನಸಮೂಹದಲ್ಲಿ ಸೇರಿದ ಕೂಡಲೇ ನಾನಾ ರೀತಿಯ ವಿಷಯಗಳು, ಬಯಕೆಗಳು ಚರ್ಚೆ ಆಗ್ತಾ ಇರ್ತವಲ್ಲಿ. ಆದ್ದರಿಂದ ಅವನು ನಿರ್ಜನ ಪ್ರದೇಶದಲ್ಲಿದ್ದು ಭಗವಂತನನ್ನು ಮಾತ್ರ ಧ್ಯಾನಿಸ್ತಾನೆ ಅಂತ ಹೇಳ್ದ ಅಂತ ತಿಳಿಸ್ತಾ ಇವತ್ತಿನ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.